ಸ್ನೇಹಿತರೆ ನಮಸ್ಕಾರ. ನಮ್ಮ ರಾಜ್ಯದ ವಿಪ್ರೋ ಫೌಂಡೇಶನ್ ಅಧ್ಯಕ್ಷರಾದ ಅಜೀಂ ಹಾಶಿಂ ಪ್ರೇಮ್ಜಿ ಅವರು 1,500 ಕೋಟಿ ರೂಪಾಯಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಮೊಟ್ಟೆ ಕೊಡ್ರಿ ಅಂತ ಕೊಟ್ಟಿದ್ದಾರೆ. ಇಷ್ಟೊಂದು ಹಣವನ್ನು ಕೊಟ್ಟಿದ್ದಾರೆ. ಅದು ಮೊಟ್ಟೆ ಕೊಡೋಕ್ಕೆ ಬರೀ ಸರ್ಕಾರದಿಂದ ಅದು ಎಲ್ಲ ಶಾಲೆಗಳಿಗೆ ಹೋಗ್ತಾ ಇದೆ, ಇಲ್ಲ ಅಂತಲ್ಲ. ಈಗ ಒಂದು ಮಟ್ಟಿಗೆ 6 ರೂಪಾಯಿ ಬೆಲೆ ಇಟ್ಕೊಂಡು ಎಲ್ಲ ಶಾಲೆಗಳಿಗೆ ಮೊಟ್ಟೆ ಹೋಗ್ತಾ ಇದ್ದಾವೆ ಅಂತ ಹೇಳ್ಬಿಡ್ರಿ. ಆದರೆ ನಮ್ದೊಂದು ಪ್ರಶ್ನೆ, ನಮ್ಮ ರಾಜ್ಯದ ಶಾಲೆಗಳು ಗೌರ್ಮೆಂಟ್ ಶಾಲೆಗಳು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ, ಡೆವಲಪ್ಮೆಂಟ್ ಆಗಬೇಕಂದ್ರೆ, ಇದು ಮೊಟ್ಟೆ ಜಾಗದಾಗೆ ಒಂದು ಮಗುಗೆ ವರ್ಷಕ್ಕೆ ಇದೇ ಹಣ 3,000 ರೂಪಾಯಿಯನ್ನು ಕೊಟ್ಟರೆ ಶಾಲೆಗಳು ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗತ್ತೆ. ಅವರು ಪೇರೆಂಟ್ಸ್ಗಳು, ತಂದೆ ತಾಯಿಯವರು ಗೌರ್ಮೆಂಟ್ ಶಾಲೆಗೆ ಅಡ್ಮಿಷನ್ ಕೊಡಿಸ್ತಾರೆ. ಯಾಕಂದರೆ ಈಗ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಜಾಗ ಗೌರ್ಮೆಂಟ್ ಶಾಲೆಗಳು ಬೀಗ ಹಾಕಿದ್ದಾರೆ, ಮುಚ್ಕೊಂಡು ಹೋಗಿದ್ದಾರೆ. ಮಕ್ಕಳು ಬರ್ತಾ ಇಲ್ಲ, ಎಲ್ಲ ಪ್ರೈವೇಟ್ ಶಾಲೆಗೆ ದಾಖಲೆ ಮಾಡ್ತಾ ಇದ್ದಾರೆ. ವ್ಯವಸ್ಥೆ ಸರಿ ಇಲ್ಲ ಅಂತ. ಅದಕ್ಕೋಸ್ಕರ ಈ ಶಾಲೆಗಳನ್ನು ಇಂಪ್ರೂವ್ ಮಾಡೋಕ್ಕೆ ಇದೇ ಹಣ ಬಳಕೆ ಮಾಡಿಕೊಂಡು ಪ್ರತಿಯೊಂದು ಮಗುಗೆ 3,000 ರೂಪಾಯಿ ನಂತರ ಕೊಟ್ಟರೆ ಈ ಶಾಲೆಗಳು ಮುಂದೆ ಇನ್ನೂ ಡೆವಲಪ್ಮೆಂಟ್ ಆಗತ್ತೆ. ಪೇರೆಂಟ್ಸ್ಗೂ, ತಂದೆ ತಾಯಿ ಆದರ ಮಕ್ಕಳಿಗೆ ಆ ಶಾಲೆಗಳಿಗೆ ಅಡ್ಮಿಷನ್ನು ಮಾಡ್ತಾರೆ. ಯಾಕಂದರೆ 1,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತಂತ ಹೊಡೆದಾಡ್ತಾರೆ ಬಡ ಕುಟುಂಬದವರು. ಆ ಸ್ಕಾಲರ್ಶಿಪ್ ಬರಲ್ಲ, ಇವ್ರು ಬಿಡಲ್ಲ. ಈ ಥರ ಭಾಳಷ್ಟು ಶಾಲೆಗಳು ಆಗ್ತಾಯಿದೆ. ನನ್ನ ಪ್ರಶ್ನೆ ಇಷ್ಟೇ, ಈ ಸರ್ಕಾರಕ್ಕೆ ಈ ಮಾತು ಮುಡಬೇಕು, ಗೊತ್ತಾಗಬೇಕು. ಯಾಕಂದರೆ ಮೊಟ್ಟೆ ತಿಂದರೆ ಆರೋಗ್ಯ ಒಳ್ಳೆಯದಾಗತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಶಾಲೆಗಳು ಡೆವಲಪ್ಮೆಂಟ್ ಯಾವ ಥರ ಆಗಬೇಕು, ಮಕ್ಕಳು ಯಾವ ಥರ ಬರಬೇಕು. ಬರೀ ನಾವು ಒಂದು ದಿವಸ ಮೊಟ್ಟೆ ಕೊಟ್ಟರೆ ಮಕ್ಕಳು ಬಂದುಬಿಡ್ತಾರಾ? ಬರಲ್ಲ. ಅದಕ್ಕೋಸ್ಕರ ಒಂದು ಆದಾಯ ಆಗತ್ತೆ ತಂದೆ ತಾಯಿಯವರಿಗೆ, ಬಡ ಕುಟುಂಬವರಿಗೆ ಒಂದು ಆದಾಯ ಆಗತ್ತೆ. ಒಂದು 3,000 ರೂಪಾಯಿನೋ 2,500 ರೂಪಾಯಿನೋ ಅದೇ ದುಡ್ಡಲ್ಲಿ, ಅದೇ ಮೊಟ್ಟೆ ದುಡ್ಡಲ್ಲಿ ಆ ಬಡ ಮಕ್ಕಳಿಗೆ, ಬಡ ಕುಟುಂಬಕ್ಕೆ ಕೊಟ್ಟರೆ ಇನ್ನೂ ಒಳ್ಳೆಯದಾಗತ್ತೆ. ಯಾಕಂದರೆ ಈ ಸ್ಕಾಲರ್ಶಿಪ್ ಬರೋದು ಭಾರಿ ಕಷ್ಟ. ಭಾಳಷ್ಟು ಮಕ್ಳಿಗೆ ಬರ್ತಾ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಮಕ್ಳಿಗೆ ಬರ್ತಾ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಶಾಲೆಗೆ ಹೋಗೋ ಮಕ್ಕಳು ಎಲ್ಲ ಪ್ರೈವೇಟ್ ಶಾಲೆಗೆ ಭರ್ತಿ ಆಗ್ತಾ ಇದೆ. ಗೌರ್ಮೆಂಟ್ ಶಾಲೆಗೆ ಬೀಗ ಹಾಕ್ತಾ ಇದ್ದಾರೆ, ಮಕ್ಕಳು ಬರ್ತಾ ಇಲ್ಲ ಅಂತ. ಅದಕ್ಕೆ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಈ ರಾಜ್ಯದ ಸರ್ಕಾರ ಈ ಕಡೆ ಗಮನ ಕೊಟ್ಟರೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಥರ ಸ್ಕೀಮ್ ತರಬೇಕು. ನಾವು ಮೊಟ್ಟೆ ತಿನ್ನಿಸ್ಬಿಟ್ರೆ ಮಕ್ಕಳು ಬಂದ್ಬಿಡ್ತಾರಪ್ಪ ಶಾಲೆಗೆ ಅಂತ ತಿಳ್ಕೊಬೇಡ್ರಿ. ಇದಕ್ಕೆ ಒಂದು ದಾರಿ ಹುಡುಕಬೇಕು. ಮೊಟ್ಟೆ ಕೊಡೋ ಜಾಗದಾಗೆ ಅದೇ ಒಂದು 2,500ನೋ 3,000ನೋ ಸ್ಕಾಲರ್ಶಿಪ್ ಮುಖಾಂತರನ ಬಡ ಮಕ್ಕಳಿಗೆ ಹುಡುಕಿ ಅದೇ ಶಾಲೆಗಳು, ಗೌರ್ಮೆಂಟ್ ಶಾಲೆಗೆ ಯಾರು ಬಡ ಮಕ್ಕಳು ಬರ್ತಿದ್ದಾರೆ ಅಂಥವ್ರಿಗೆ ಒಂದು ಈ ದುಡ್ಡನ್ನು ಕೊಟ್ಟರೆ ಅವ್ರಿಗೊಂದು ಆದಾಯ ಆಗತ್ತೆ, ಬಡ ಕುಟುಂಬಕ್ಕೆ ಒಂದು ಹೆಲ್ಪ್ ಆಗತ್ತೆ. ಈ ದುಡ್ಡು ತಗೊಂಡು ಹೋಗಿ ನೀವು ಮೊಟ್ಟೆಗೆ ಹಾಕಬೇಡ್ರಿ. ಮಕ್ಕಳು ಭವಿಷ್ಯವನ್ನು ನೋಡ್ರಿ. ಮುಂದೆ ಗೌರ್ಮೆಂಟ್ ಶಾಲೆಗಳು ಮುಚ್ಚೋದು ಮುಂಚೆ ಈ ಕೆಲಸ ಮಾಡಿದರೆ ಸರ್ಕಾರ ಇನ್ನೂ ಭಾಳಷ್ಟು ಶಾಲೆಗಳು ಇಂಪ್ರೂವ್ಮೆಂಟ್ ಆಗತ್ತೆ. ಪೇರೆಂಟ್ಸ್ಗಳು ಮಕ್ಕಳಿಗೆ, ತಂದೆ ತಾಯಿಯಾದವರು ಗೌರ್ಮೆಂಟ್ ಶಾಲೆಗೆ ನಡೆಯಪ್ಪ ಕಳಿಸೋಣ, ಚೆನ್ನಾಗೈತಿ ಇಲ್ಲಿ ಅಂತ ಅವರು ಇಷ್ಟಪಟ್ಟು ಕಳಿಸ್ತಾರೆ. ಇದು ನಂದು ಒಬ್ಬನ ಮಾತಲ್ಲ, ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಈ ಪ್ರಶ್ನೆ ಯಾಕೆ ನಾನು ಇವತ್ತು ಇಡ್ತಾ ಇದ್ದೀನಿ ಅಂದರೆ, ಇದು ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಶಾಲೆದು ಭಾರಿ ಕಷ್ಟ ಐತಿ. ಮನೆಗೆ ಹೋಗಿ ಹುಡ್ಕೊಂಬಂದ್ರೂ ಮಕ್ಕಳು ಸಿಗ್ತಲ್ರಿ ಸ್ವಾಮಿ. ಏನು ಮಾಡಬೇಕು ಮೇಷ್ಟ್ರುಗಳು? ಹೇಳ್ಕೊಂಡು ಬಂದರೂ ಬರ್ತಾ ಇಲ್ಲ. ಅವ್ರ ತಂದೆ ತಾಯಿನೇ ಹೇಳ್ತಾರೆ, ಬಿಡಪ್ಪ ನಾವು ಗೌರ್ಮೆಂಟ್ ಶಾಲೆ ಬೇಡ, ಪ್ರೈವೇಟ್ ಶಾಲೆಗೆ ಕಳಿಸ್ತೀವಿ. ಯಾಕಂದರೆ ವ್ಯವಸ್ಥೆಗಳು ಕೆಟ್ಟು ಹೋಗಿಬಿಟ್ಟಿದೆ.
ಇದೇ ಥರ ಬರ್ತಾ 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 ಎಲ್ಲ ಶಾಲೆಗಳಿಗೆ ಬೀಗ ಹಾಕ್ತಾರೆ ನೋಡ್ರಿ. ಅದಕ್ಕೋಸ್ಕರ ಮುಂಜಾಗ್ರತೆಯಾಗಿ ಈ ಸ್ಕೀಮು ನೀವು ಮೊಟ್ಟೆ ಸ್ಕೀಮ್ ತೆಗೆದು ದಯವಿಟ್ಟು ಅದೇ ಒಂದು ಬಡ ಮಕ್ಳಿಗೆ ಬಡ ಕುಟುಂಬಕ್ಕೆ ಒಂದು ಸಹಾಯ ಆಗತ್ತೆ. ನೀವು ಅದೇ ಒಂದು ಸ್ಕಾಲರ್ಶಿಪ್ ಮುಖಾಂತರನೋ ಅದು ಏನು ಮಾಡ್ತೀರಿ ನೀವು, ಸರ್ಕಾರಕ್ಕೆ ಬಿಟ್ಟಿದ್ದು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡಿ. ಈ ಮಾತು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಜನತೆಗೆ ನಾನು ಹೇಳೋದಿಷ್ಟೇ, ಈ ಮಾತು ಸರ್ಕಾರ ತನಕ ಮುಟ್ಟಬೇಕು. ಆ ಥರ ನೀವು ಶೇರ್ ಮಾಡಿ, ಲೈಕ್ ಮಾಡಿರಿ. ಏನಾರು ತಪ್ಪಿದ್ರೆ ಕಮೆಂಟ್ಸ್ ಮಾಡಿ, ಏನಾಗತ್ತೆ ನಾವು ಏನಾರು ತಪ್ಪು ಹೇಳಿದರೆ. ಯಾಕಂದರೆ ಜಾಗ್ರತೆಗೆ ನಾವು ಮುಂದೆ ಜನಕ್ಕೆ ಜಾಗೃತಿ ಮಾಡ್ಕೋಬೇಕು. ಮಾತು ಕೆಲವರಿಗೆ ಗೊತ್ತಿದ್ರೂ ಹೇಳೋಕ್ಕೆ ಮುಂದೆ ಬರಲ್ಲ. ಅದಕ್ಕೋಸ್ಕರ ನಮ್ಮ ರಾಜ್ಯದ ಜನತೆಯಲ್ಲಿ ಇಷ್ಟೇ ಬೇಡ್ಕೊಳ್ಳೋದು, ನಮ್ಮ ಶಾಲೆ ಉಳಿಸ್ರಿ. ನಮ್ಮ ರಾಜ್ಯದ ಎಲ್ಲ ಶಾಲೆ ಉಳಿಸ್ಬೇಕಂದ್ರೆ ಏನಾರು ಒಂದು ಅನುಕೂಲ ಮಾಡಬೇಕು ಸರ್ಕಾರ ಅಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಆ ಬೇಡಿಕೆಗೆ ಫಲ ಸಿಕ್ಕತ್ತೋ ಇಲ್ಲ, ಇದು ನಮ್ಮ ರಾಜ್ಯದ ಜನಕ್ಕೆ ಬಿಟ್ಟಿದ್ದು. ಜೈ ಹಿಂದ್, ಜೈ ಕರ್ನಾಟಕ.